ಅಬ್ದುಲ್ ಖಾದರ್ ಧಾರವಾಡ ಹಾವೇರಿ ಜಿಲ್ಲೆಯಲ್ಲಿನ ಒಂದು ಮಾನವೀಯ ಹೆಸರು. ಬಡವರು, ಅನಾಥರು ಎಂದರೆ ದೂರ ನಿಲ್ಲದ ವ್ಯಕ್ತಿಯವರು. ಸೇವೆ ಮಾಡುವುದು ಅವರ ಸ್ವಭಾವ, ಮಾನವೀಯತೆ ಅವರ ಧರ್ಮ. ಇವತ್ತು ಬೆಳಗಿನ ಜಾವ ಹಾವೇರಿ ಹೊರವಲಯದ ಒಂದು ಗುಂಡಿಯಲ್ಲಿ ಒಂದು ಅನಾಥ ಹೆಣ್ಣು ಶವ ಕಂಡುಬಂದಿದೆ ಎಂಬ ಮಾಹಿತಿ ಯಾರೋ ದೂರವಾಣಿ ಮೂಲಕ ಅಬ್ದುಲ್ ಖಾದರ್ ಧಾರವಾಡ ಅವರಿಗೆ ತಿಳಿಸಿದ್ದಾರೆ. ಸುದ್ದಿ ಕೇಳುತ್ತಿದ್ದಂತೆಯೇ ಕ್ಷಣವೂ ತಡಮಾಡದೆ ಅವರು ಆ ಸ್ಥಳಕ್ಕೆ ತೆರಳಿದರು. ಅಲ್ಲಿ ಕಂಡ ದೃಶ್ಯ ಹೃದಯವನ್ನೇ ಕಲುಷಿತಗೊಳಿಸುವಂತಿತ್ತು. ಗುಂಡಿಯಲ್ಲಿ ಬಿದ್ದಿದ್ದ ಅನಾಥ ಹೆಣ್ಣು ಶವದಿಂದ ದುರ್ವಾಸನೆ ಬರುತ್ತಿತ್ತು. ಸುತ್ತಮುತ್ತ ಯಾರೂ ಇರಲಿಲ್ಲ. ಯಾರಿಗೂ ಸೇರದವಳಂತೆ ಆಕೆ ಮೌನವಾಗಿ ಮಲಗಿದ್ದಳು. ಅಬ್ದುಲ್ ಖಾದರ್ ಧಾರವಾಡ ಅವರು ತಕ್ಷಣವೇ ಹಾವೇರಿ ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿ ನೀಡಿದರು. ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಅವರ ಸಮ್ಮುಖದಲ್ಲೇ ಆ ಅನಾಥ ಹೆಣ್ಣಿನ ಶವ ಸಂಸ್ಕಾರವನ್ನು ಗೌರವಯುತವಾಗಿ ನೆರವೇರಿಸಲಾಯಿತು. ಯಾರೂ ಇಲ್ಲ ಎಂದು ಭಾಸವಾದ ಆ ಜೀವಕ್ಕೆ ಕೊನೆಗೂ ಒಬ್ಬ ಮಾನವೀಯ ವ್ಯಕ್ತಿಯ ಸ್ಪರ್ಶ ದೊರಕಿತು. ಇದು ಕೇವಲ ಒಂದು ಘಟನೆಯಲ್ಲ, ಇದು ಮಾನವೀಯತೆಯ ಪಾಠ. ಇದು ಸಮಾಜಕ್ಕೆ ಕೊಟ್ಟ ಮೌನ ಸಂದೇಶ. ಧರ್ಮ, ಜಾತಿ, ಹೆಸರು ಯಾವುದೂ ಮುಖ್ಯವಲ್ಲ. ನೋವಿನ ಮುಂದೆ ಎಲ್ಲರೂ ಒಂದೇ. ಅಬ್ದುಲ್ ಖಾದರ್ ಧಾರವಾಡ ಅವರ ಈ ಕೃತ್ಯ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ.